ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ 2017ರಲ್ಲಿ ನಡೆದ GPSTR ಪರೀಕ್ಷೆಯ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಸೊಲ್ಯೂಷನನ್ನು ಡಿಸ್ಕಸ್ ಮಾಡಲಿದ್ದೇವೆ. ಈಗಾಗಲೇ 1ರಿಂದ 26 ಪ್ರಶ್ನೆಗಳ MCQ ಕ್ವಶನನ್ನು ಮೊದಲನೇ ಪಾರ್ಟ್ನಲ್ಲಿ ಡಿಸ್ಕಸ್ ಮಾಡಿ ಆಗಿದೆ. ಹೀಗಾಗಿ ಮುಂದಿನ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಲಾಗಿದೆ. 27ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್. 4 ಆಪ್ಷನನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಪ್ರತಿಯೊಂದು ಆಪ್ಷನನ್ನು ಎಕ್ಸ್ಪಾಂಡ್ ಮಾಡಿ ಅದು ax² + bx + c = 0 ಈ ಫಾರ್ಮಲ್ಲಿ ಬರುತ್ತಾ ಇಲ್ಲ ಅಂತ ಚೆಕ್ ಮಾಡಬೇಕು. ಒಂದು ವೇಳೆ ಈ ಫಾರ್ಮಲ್ಲಿ ಬಂದರೆ ಅದು ಕ್ವಾಡ್ರಾಟಿಕ್ ಇಕ್ವೇಷನ್, ಒಂದು ವೇಳೆ ಈ ಫಾರ್ಮಲ್ಲಿ ಬರದೇ ಇದ್ದರೆ ಅದು ಕ್ವಾಡ್ರಾಟಿಕ್ ಇಕ್ವೇಷನ್ ಅಲ್ಲ. ಮೊದಲನೇ ಆಪ್ಷನ್ x - 2 ² + 1 = 2x - 3 ಅಂತ ಇದೆ. ಇದನ್ನು ಎಕ್ಸ್ಪಾಂಡ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ ನಮಗೆ x² - 4x + 8 = 0 ಅಂತ ಬರುತ್ತೆ. ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಆಗಿದೆ. ನೆಕ್ಸ್ಟ್ ಆಪ್ಷನ್ ಬಿ, x × x + 1 + 8 = x + 2 × x - 2 ಅಂತ ಇದೆ. ಇದನ್ನು ಎಕ್ಸ್ಪಾಂಡ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ x + 12 = 0 ಅಂತ ಬರುತ್ತೆ. ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಫಾರ್ಮಲ್ಲಿ ಇಲ್ಲ. ಇಟ್ ಇಸ್ ಓನ್ಲಿ ಅ ಲೀನಿಯರ್ ಇಕ್ವೇಷನ್ ಬಟ್ ನಾಟ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್. ಆಪ್ಷನ್ ಸಿ, x × 2x + 3 = x² + 1 ಅಂತ ಇದೆ. ಇದನ್ನು ಎಕ್ಸ್ಪಾಂಡ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ ನಮಗೆ x² + 3x - 1 = 0 ಅಂತ ಬರುತ್ತೆ. ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಆಗಿದೆ. ಅದೇ ರೀತಿ ಆಪ್ಷನ್ ಡಿ, x + 2 ² = x³ + 4 ಅಂತ ಇದೆ. ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ 6x² + 12x + 4 = 0. ಇದು ಕೂಡ ಕ್ವಾಡ್ರಾಟಿಕ್ ಇಕ್ವೇಷನ್ ಆಗಿದೆ. ಸೊ ಇಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ ಆಪ್ಷನ್ ಬಿ ಮಾತ್ರ ಅಲ್ಲಾಗಿದೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 28th question. The perimeter of a rectangle is 82 meter and its area is 400 meter square. The breadth of the rectangle is 25 meter, 20 meter, 16 meter and 9 meter ಅಂತ ಕೊಟ್ಟಿದ್ದಾರೆ. So perimeter of the rectangle is twice of the length plus breadth, which is equal to 82 meter. So area is length into breadth, which is equal to 400 meter square. We take L is equal to 400 divided by B and substitute in the equation of perimeter. We will get 2 into 400 divided by B plus B is equal to 82. So on rearranging and simplifying, we will get 400 plus B square is equal to 41B. So B square minus 41B plus 400 is equal to 0. ಇದನ್ನು ಸ್ಪ್ಲಿಟ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ ನಮಗೆ ಫೈನಲಿ b - 25 = 0, b - 16 = 0 ಅಂತ ಸಿಗುತ್ತೆ. ಸೊ b = 15, b = 25 or b = 16 ಅಂತ ಸಿಗುತ್ತೆ. We know that L is greater than B, that is length is greater than breadth in case of rectangle. So we take breadth as 16 and length as 25. ಸೊ ಕ್ವಶನಲ್ಲಿ breadth ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಸಿ 16 is the right answer. Okay. So let's move on to next question. Out of 25 students participating in a debate, 8 are girls. The probability that winner is a boy is, ನಾಲ್ಕು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಸೊ ಔಟ್ ಆಫ್ 25 students, 8 are girls. So how many boys are there? So number of boys will be equal to total number of students minus number of girls, that is 25 minus 8, which is equal to 17. So probability that winner is a boy is 17 divided by 25 ಆಗುತ್ತೆ. ಸೊ ಆಪ್ಷನ್ ಎ is the right answer. So let's move on to next question. 30th question. The electrophile involved in the bromination of benzene is Br plus Br minus Br2 and Br ಅಂತ ಇದೆ. ಸೊ ಬ್ರೋಮಿನೇಷನ್ ಆಫ್ ಬೆಂಜಿನ್ಗೆ ಇಕ್ವೇಷನ್ ಈ ರೀತಿ ಇದೆ. ಬೆಂಜಿನ್ ರಿಂಗ್, ಅದರ ಜೊತೆ ಬ್ರೋಮಿನ್ ರಿಯಾಕ್ಟ್ ಆದಾಗ ಇನ್ ದ ಪ್ರೆಸೆನ್ಸ್ ಆಫ್ ಕ್ಯಾಟಲಿಸ್ಟ್ FeBr3 ವಿ ವಿಲ್ ಗೆಟ್ ಬ್ರೋಮೋಬೆಂಜಿನ್ ಆ್ಯಂಡ್ HBr. ಸೊ ಇಲ್ಲಿ ಏನಾಗುತ್ತೆ ಅಂದರೆ Br2 FeBr3 ಜೊತೆ ರಿಯಾಕ್ಟ್ ಆಗಿ Br ಪ್ಲಸ್ FeBr4 ಮೈನಸ್ ಅಂತ ಸಿಗುತ್ತೆ ನಮಗೆ. ಇಲ್ಲಿ Br ಪ್ಲಸ್ ಅನ್ನೋದು ಇಲೆಕ್ಟ್ರೋಫೈಲ್ ಆಗಿದೆ. ಇಲೆಕ್ಟ್ರೋಫೈಲ್ ಅಂದರೆ ಇದಕ್ಕೆ ಇಲೆಕ್ಟ್ರಾನಿನ ನೆಸೆಸಿಟಿ ಇದೆ. ಸೊ ಇಟ್ ವಿಲ್ ಅಟ್ಯಾಕ್ ಆನ್ ಬೆಂಜಿನ್ ರಿಂಗ್. ಸೊ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್ ಈಸ್ ಬೆಂಜಿನ್ ರಿಂಗ್ ಜೊತೆ ಅಟ್ಯಾಕ್ ಆಗುತ್ತೆ. ಸೊ ಇಲ್ಲಿ ಹೈಡ್ರೋಜನ್ ಅಟಮ್ ಏನಿದೆ ಅದು FeBr4 ಮೈನಸ್ ಇತ್ತಲ್ವ, ಅಲ್ಲಿನ Brಗೆ ಜೊತೆ ರಿಯಾಕ್ಟ್ ಆಗುತ್ತೆ. ಫೈನಲಿ ವಿ ವಿಲ್ ಗೆಟ್ ಬ್ರೋಮೋಬೆಂಜಿನ್ ಪ್ಲಸ್ HBr ಪ್ಲಸ್ FeBr3. ಸೊ FeBr3 ಅನ್ನೋದು ಕ್ಯಾಟಲಿಸ್ಟ್ ಆಗಿದೆ. ಇದು ಯಾವುದೇ ರೀತಿ ರಿಯಾಕ್ಷನಲ್ಲಿ ಚೇಂಜ್ ಆಗೋದಿಲ್ಲ, ಬಟ್ ಓನ್ಲಿ ಹೆಲ್ಪ್ಸ್ ಇನ್ ದ ರಿಯಾಕ್ಷನ್. ಸೊ ಕೊಟ್ಟಿರೋ ಕ್ವಶನಲ್ಲಿ ಇಲೆಕ್ಟ್ರೋಫೈಲ್ ಯಾವುದಂತ ಕೇಳಿದ್ದಾರೆ. ಸೊ Br ಪ್ಲಸ್ ಇದ್ದ ಇಲೆಕ್ಟ್ರೋಫೈಲ್. ಸೊ ಬ್ರೋಮಿನೇಷನ್ ಎಕ್ವೇಷನ್ ಕೂಡ ನಿಮಗೆ ಕೇಳ್ಬೋದು. ಯು ಶುಡ್ ನೋ ದಟ್. ನೆಕ್ಸ್ಟ್ ಒನ್,
the molarity of 4 gram of NaOH in 1 liter of its solution is, okay, 1 molar, 0.1 m, 0.01 m, 0.001 m. okay. ಸೊ ಮೊಲಾರಿಟಿ ಇಕ್ವೇಷನ್ ಏನಿದೆ ಅಂದರೆ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ಲೀಟರ್ಸ್ ಆಫ್ ಸೊಲ್ಯೂಷನ್ ಅಂತ ಮೊಲಾರಿಟಿ ಇಕ್ವೇಷನ್ ಇದೆ. ನೆಕ್ಸ್ಟ್ ಒನ್ ಮೋಲ್ಸ್ ಆಫ್ NaOH. ಓಕೆ, ಸಾಲ್ಯೂಟ್ ಯಾವ್ದು ಕೇಳಿದ್ದಾರೆ? NaOH ಕೊಟ್ಟಿದ್ದಾರಲ್ವಾ. ಸೊ ಮೋಲ್ಸ್ ಆಫ್ NaOH ಅಂದರೆ ವೇಟ್ ಆಫ್ NaOH ಡಿವೈಡೆಡ್ ಬೈ ಮೋಲಾರ್ ವೇಟ್ ಆಫ್ NaOH ಆಗುತ್ತೆ. ಸೊ ವೇಟ್ ಆಫ್ NaOH 4 ಗ್ರಾಮ್ ಅಂತ ಕೊಟ್ಟಿದ್ದಾರೆ ಕ್ವಶನಲ್ಲಿ. ಸೊ ಮೋಲಾರ್ ವೇಟ್ ಆಫ್ NaOH ಏನಾಗುತ್ತೆ ಅಂದರೆ, ಸೊ ವಿ ಹ್ಯಾವ್ ಟು ಆ್ಯಡ್ ಅಟೋಮಿಕ್ ವೇಟ್ಸ್ ಆಫ್ Na oxygen which is equal to 16 plus hydrogen 1 ಅಂತ ಇದೆ. ಸೊ 23 plus 16 plus 1 we will get 40. okay, so molar weight of NaOH is 40. so number of moles of NaOH will be become 4 divided by 40 which is equal to 0.1 mole. okay, so molarity formula moles of a solute divided by liters of solution. question ಅಲ್ಲಿ 1 liter solution ಅಂತ ಕೇಳಿದ್ದಾರೆ. so molarity will be equal to 0.1 mole divided by 1 liter, so which is equal to 0.1 mole divided by liter. so 0.1 m is the right answer. okay, so let's move on to next question. 32 zero dipole moment is found in NH3 SO2 H2O VF3. okay, so dipole moment andre it is the product of magnitude of either of the charges and distance between the centers of positive and negative charges. okay, ಸೊ ನ್ಯೂ ಅಂತ ರಿಪ್ರೆಸೆಂಟ್ ಮಾಡ್ತೇವೆ ವಿಚ್ ಇಸ್ ಈಕ್ವಲ್ ಟು ಡೆಲ್ಟಾ ಇಂಟು ಡಿ. ಡೆಲ್ಟಾ ಅಂದರೆ ಚಾರ್ಜನ್ನು ರಿಪ್ರೆಸೆಂಟ್ ಮಾಡುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜನ್ನು ರಿಪ್ರೆಸೆಂಟ್ ಮಾಡುತ್ತೆ. ಡಿ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸನ್ನು ರಿಪ್ರೆಸೆಂಟ್ ಮಾಡುತ್ತೆ. ಓಕೆ, ಇನ್ NH3 N is more electronegative than hydrogen atom, so N pulls the electron from hydrogen towards itself. ಓಕೆ, ಸೊ ನೀವು ಡಯಾಗ್ರಾಮಲ್ಲಿ ನೋಡ್ಬೋದು ಈ ರೀತಿ ಸ್ಟ್ರಕ್ಚರ್ ಇರುತ್ತೆ. ಸೊ ಇಟ್ ವಿಲ್ ಬಿ ಹ್ಯಾವಿಂಗ್ ಅ ಡೈಪೋಲ್ ಮೂಮೆಂಟ್ 1.46 ಡೈಪೋಲ್ ಮೂಮೆಂಟ್ ಏನೋ ಇರುತ್ತೆ ಇದರಲ್ಲಿ NH3ಗೆ. ಸೊ ನೆಕ್ಸ್ಟ್ ಇನ್ SO2 ಸೆಂಟ್ರಲ್ S atoms pushes the two bonds down for a bond angle of 120 degree due to the electron repulsion. ಓಕೆ, ಇಲೆಕ್ಟ್ರಾನ್ ರಿಪಲ್ಷನಿಂದ SO2 ಒಂದು ಬೆಂಟ್ ಸ್ಟ್ರಕ್ಚರ್ ಇರುತ್ತೆ. ಸೊ ಇದಕ್ಕೂ ಕೂಡ ಡೈಪೋಲ್ ಮೂಮೆಂಟ್ ಇರುತ್ತೆ. ಓಕೆ, ನೆಕ್ಸ್ಟ್ H2O ವಾಟರ್ ಓಕೆ ಹ್ಯಾಸ್ ಬೆಂಟ್ ಸ್ಟ್ರಕ್ಚರ್ ಡ್ಯೂ ಟು ಹೈಯರ್ ನೆಗೆಟಿವಿಟಿ ಆಫ್ oxygen in relation to hydrogen atoms. okay, oxygen is highly electronegative when compared to hydrogen atoms, so it will be having the bent structure and it is also having dipole moment. okay, next comes VF3 is highly symmetrical and dipoles cancel each other in 3D space. so VF3 has zero dipole moment. okay, ಇದು VF3 ಅನ್ನೋದು ಹೈಲಿ ಸಿಮೆಟ್ರಿಕಲ್ ಸ್ಟ್ರಕ್ಚರ್ ಇರುತ್ತೆ. ಸೊ ನೆಟ್ ಡೈಪೋಲ್ ಮೂಮೆಂಟ್ ಏನಿದೆ ಓವರಾಲ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಇಟ್ ವಿಲ್ ಬಿ ಹ್ಯಾವಿಂಗ್ ಜೀರೋ ಡೈಪೋಲ್ ಮೂಮೆಂಟ್. ಅನದರ್ ಎಕ್ಸಾಂಪಲ್ ಫಾರ್ ಜೀರೋ ಡೈಪೋಲ್ ಮೂಮೆಂಟ್ ಈಸ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ಇದು ಕೂಡ ಜೀರೋ ಡೈಪೋಲ್ ಮೂಮೆಂಟ್ ಇರುತ್ತೆ. ಇಲ್ಲಿ ಯಾವ ರೀತಿ ಸ್ಟ್ರಕ್ಚರ್ ಇರುತ್ತೆ ಅಂದರೆ ಲೀನಿಯರ್ ಸ್ಟ್ರಕ್ಚರ್ ಇರುತ್ತೆ. ಓಕೆ, ಸ್ಟ್ರಕ್ಚರ್ ಸ್ಟ್ರಕ್ಚರ್ ಆಕ್ಸಿಜನ್ ಏನಿದೆ ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಗಿರೋದ್ರಿಂದ ಸ್ಟ್ರೇಟ್ ಲೈನಲ್ಲಿ ಅಲೈನ್ ಆಗಿದೆ ಇದು CO2 ಅನ್ನೋದು. ಸೊ ಇಲ್ಲಿ ಕೂಡ ಡೈಪೋಲ್ ಮೂಮೆಂಟ್ ಜೀರೋ ಆಗಿದೆ. ಓಕೆ, ಇಟ್ ಇಸ್ ಜಸ್ಟ್ ಅದರ್ ಎಕ್ಸಾಂಪಲ್. in the given example VF3 is the right answer. okay, next movement of oxygen into the cell and carbon dioxide to outside the cell occurs by the process of okay osmosis, transpiration, diffusion ಮತ್ತು ಗ್ಯುಟೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಆಸ್ಮೋಸಿಸ್ ಅಂದರೆ ಮೂಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಫ್ರಮ್ ಅ ರೀಜನ್ ಆಫ್ ಹೈಯರ್ ವಾಟರ್ ಕಾನ್ಸಂಟ್ರೇಷನ್ ಟು ಲೋವರ್ ವಾಟರ್ ಕಾನ್ಸಂಟ್ರೇಷನ್. ಡಿಫ್ಯೂಷನ್ ಅಂದರೆ ಇಟ್ ಇಸ್ ದ ಮೂಮೆಂಟ್ ಆಫ್ ಸಬ್ಸ್ಟೆನ್ಸ್ from an area of high concentration to an area of low concentration. ಓಕೆ, ಆಕ್ಸಿಜನ್ ಕೂಡ ಆಗಿರ್ಬೋದು ಮತ್ತು ಕಾರ್ಬನ್ ಡೈಆಕ್ಸೈಡ್ ಕೂಡ ಇಲ್ಲಿ ಅಪ್ಲೈ ಆಗುತ್ತೆ. ಸೊ ಡಿಫ್ಯೂಷನ್ ಅನ್ನೋದು ಸರಿ ಉತ್ತರ ಆಗಿದೆ ಇಲ್ಲಿ. ರಿಮೈನಿಂಗ್ ಟ್ರಾನ್ಸ್ಪಿರೇಷನ್ ಅಂದರೆ ಏನಂದರೆ ಲಾಸ್ ಆಫ್ ವಾಟರ್ ಫ್ರಮ್ ಅ ಪ್ಲ್ಯಾಂಟ್ ಇನ್ ದ ಫಾರ್ಮ್ ಆಫ್ ವಾಟರ್ ವೇಪರ್. ನೆಕ್ಸ್ಟ್ ಗ್ಯುಟೇಷನ್ ಅಂದರೆ ಪ್ರೊಸೆಸ್ ಆಫ್ ಸೆಕ್ರೇಷನ್ ಆಫ್ ವಾಟರ್ ಡ್ರಾಪ್ಲೆಟ್ಸ್ ಫ್ರಮ್ ಪೋರ್ಸ್ ಆಫ್ ಸಮ್ ವ್ಯಾಸ್ಕ್ಯುಲರ್ ಪ್ಲ್ಯಾಂಟ್ ಸಚ್ ಆಸ್ ಗ್ರಾಸ್. ಓಕೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಡಿಫ್ಯೂಷನ್ ಆಗಿದೆ. ಆಪ್ಷನ್ ಸಿ ಡಿಫ್ಯೂಷನ್ ಇದೆ ರೈಟ್ ಆನ್ಸರ್. ಓಕೆ, ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಐಡೆಂಟಿಫೈ ವೆಕ್ಟರ್ ಕ್ವಾಂಟಿಟಿ ಇನ್ ದ ಫಾಲೋವಿಂಗ್. ವಾಲ್ಯೂಮ್, ಮಾಸ್, ಮೊಮೆಂಟಮ್, ಡೆನ್ಸಿಟಿ ಅಂತ ಇದೆ. ವೆಕ್ಟರ್ ಅಂದರೆ ನಮಗೆ ಗೊತ್ತಿದೆ, ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಸ್ಕೇಲಾರ್ ಅಂದರೆ ಮ್ಯಾಗ್ನಿಟ್ಯೂಡ್ ಮಾತ್ರ ಇರುತ್ತೆ ಬಟ್ ಇಟ್ ಹ್ಯಾಸ್ ನೋ ಡೈರೆಕ್ಷನ್. ಕೊಟ್ಟಿರೋ ಆಪ್ಷನಲ್ಲಿ ವಿ ವಿಲ್ ಕನ್ಸಿಡರ್ ಮೊಮೆಂಟಮ್. ಓಕೆ, ವಾಲ್ಯೂಮ್ ಅಂದರೆ ಸ್ಕೇಲಾರ್, ಮಾಸ್ ಅಂದರೂ ಕೂಡ ಸ್ಕೇಲಾರ್, ಬಟ್ ಮೊಮೆಂಟಮ್ ಅಂದರೆ ಇಟ್ ಇಸ್ ದ ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ವೆಲಾಸಿಟಿ. ಓಕೆ,
mass is a scalar quantity and velocity is a vector quantity. So its product mv is a vector quantity, so it has both magnitude and direction. So momentum is the right answer. Density andre mass by volume, both are scalar, it will cancel each other, and density is also a scalar quantity. So here the correct answer is C, momentum. Okay, let's move on to next question. The period of revolution of a particle along a circular path of radius 10 meter is 40 seconds. The displacement of the particle after 2.5 minutes from its starting point is 10 meter, 14.14 meter, 0, 28.28 meter ಅಂತ ಇದೆ. ಓಕೆ, ಪೀರಿಯಡ್ ಆಫ್ ರಿವಲ್ಯೂಷನ್ ಆಫ್ ಅ ಪಾರ್ಟಿಕಲ್ ಅಲಾಂಗ್ ಅ ಸರ್ಕ್ಯುಲರ್ ಪಾತ್. ಸರ್ಕ್ಯುಲರ್ ಪಾತಲ್ಲಿ ಒಂದು ಪಾರ್ಟಿಕಲ್ ರಿವಾಲ್ವ್ ಆಗುತ್ತಂತೆ. ಆ ರೇಡಿಯಸ್, ಸರ್ಕ್ಯುಲರ್ ಪಾತ್ನ ರೇಡಿಯಸ್ 10 ಮೀಟರ್ ಇದೆ. ಓಕೆ, ಒಂದು ರಿವಾಲ್ಯೂಷನ್ಗೆ 40 ಸೆಕೆಂಡ್ಸ್ ತೊಗೊಳುತ್ತೆ. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ಆಫ್ಟರ್ 2.5 ಮಿನಿಟ್ಸ್, 2.5 ಮಿನಿಟ್ಸ್ಗೆ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ಕೇಳಿರೋದ್ರಿಂದ ಒಂದು ಕಂಪ್ಲೀಟ್ ರಿವಾಲ್ಯೂಷನ್ಗೆ ಡಿಸ್ಪ್ಲೇಸ್ಮೆಂಟ್ 0 ಆಗುತ್ತೆ. ಓಕೆ, ಇದು ನಮಗೆ ಗೊತ್ತಿರಬೇಕು. ಸೊ 2.5 ಮಿನಿಟ್ಸಲ್ಲಿ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಕವರ್ ಆಗಿದೆ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. 2.5 ಮಿನಿಟ್ಸ್ ಅಂದರೆ 150 ಸೆಕೆಂಡ್ಸ್. ಓಕೆ, ಸೊ ಒಂದು ಕಂಪ್ಲೀಟ್ ರಿವಾಲ್ಯೂಷನ್ಗೆ 40 ಸೆಕೆಂಡ್ಸ್, 150 ಸೆಕೆಂಡ್ಸ್ಗೆ ಎಷ್ಟು ರಿವಾಲ್ಯೂಷನ್ ಕಂಪ್ಲೀಟ್ ಆಗುತ್ತೆ ಅಂದರೆ 150 ಡಿವೈಡೆಡ್ ಬೈ 40 ಮಾಡಬೇಕಾಗುತ್ತೆ. ಸೊ 3/4 ವ್ಯಾಲ್ಯೂಸ್ ಬರುತ್ತೆ ನಮಗೆ. 3 ರೊಟೇಷನನ್ನು ಕಂಪ್ಲೀಟ್ ಮಾಡಲಿಕ್ಕೆ ನಮ್ಗೆ ಗೊತ್ತಿರೋ ಹಾಗೆ ಡಿಸ್ಪ್ಲೇಸ್ಮೆಂಟ್ 0 ಆಗುತ್ತೆ. ಸೊ 3/4 ರೊಟೇಷನ್ಗೆ ಎಷ್ಟಾಗುತ್ತೆ ಅಂತ ಕನ್ಸಿಡರ್ ಮಾಡಬೇಕು ಡಿಸ್ಪ್ಲೇಸ್ಮೆಂಟ್. ಓಕೆ, ಫ್ರಮ್ ದ ಒರಿಜಿನಲ್ ಪೊಸಿಷನ್ 3/4 ಅಂದರೆ ಅರೌಂಡ್ 75% ಕವರ್ ಮಾಡುತ್ತೆ. ಇಲ್ಲಿ ಎದಿಂದ ಸ್ಟಾರ್ಟ್ ಆಗಿರೋದು ಅರೌಂಡ್ ಸಿಗೆ ಎಂಡ್ ಆಗಿದೆ ಅಂದರೆ ಅದು 75% ಕವರ್ ಆಗಿದೆ ಅಂತ ಅರ್ಥ. ಅಂದರೆ 3/4%. 1/4% ಮಾತ್ರ ಅಂದರೆ 0.25% ಮಾತ್ರ ಪೆಂಡಿಂಗ್ ಇದೆ ಸಿದಿಂದ ಎ ಬರಲಿಕ್ಕೆ. ಓಕೆ, ಸೊ ಎದಿಂದ ಸಿ ಇರೋ ಡಿಸ್ಟೆನ್ಸನ್ನು ಡಿಸ್ಪ್ಲೇಸ್ಮೆಂಟ್ ಆಗಿರುತ್ತೆ ಅದು. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಡಿಸ್ಪ್ಲೇಸ್ಮೆಂಟ್. ಸೊ ಇಲ್ಲಿ ನಮಗೆ ಗೊತ್ತಿರೋದೇನೆಂದರೆ ರೇಡಿಯಸ್ ಗೊತ್ತಿದೆ, 10 ಮೀಟರ್ ಇದೆ. ಓಕೆ, ಎ ಬಿ ಇಸ್ ದ 10 ಮೀಟರ್, ಬಿ ಸಿ ಇಸ್ ದ 10 ಮೀಟರ್, ಇಟ್ ಫಾರ್ಮ್ಸ್ ಅ ರೈಟ್ ಆಂಗಲ್ ಟ್ರಯಾಂಗಲ್. So we will get displacement is equal to square root of 10 square plus 10 square, which is equal to square root of 200. So finally we will get 10 root 2, which will be equal to 14.14 meter. Okay, so option B is the right answer. Okay, let's move on to next question. As we move from Earth's pole to equator, the acceleration due to gravity G decreases, increases, first increases, then decreases, first decreases and then increases. Okay, acceleration due to gravity formula ಏನಿದೆ ಅಂದರೆ gm ಡಿವೈಡೆಡ್ ಬೈ r ಸ್ಕ್ವೇರ್. ಓಕೆ, ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಇಂಟು ಮಾಸ್ ಡಿವೈಡೆಡ್ ಬೈ r ಸ್ಕ್ವೇರ್ ಅಂತ ಇದೆ. ಓಕೆ, ಸೊ ರೇಡಿಯಸ್ ಆಫ್ ದ ಅರ್ತ್ ಅಟ್ ಇಕ್ವೇಟರ್ ಈಸ್ ಗ್ರೇಟರ್ ದೆನ್ ರೇಡಿಯಸ್ ಆಫ್ ದ ಅರ್ತ್ ಅಟ್ ಪೋಲ್ಸ್. ಓಕೆ, ಇಕ್ವೇಟರಲ್ಲಿ ರೇಡಿಯಸ್ ಆಫ್ ದ ಅರ್ತ್ ಜಾಸ್ತಿ ಇರುತ್ತೆ ಪೋಲ್ಸ್ಗೆ ಕಂಪೇರ್ ಮಾಡಿದರೆ. ಸೊ ಡಿನಾಮಿನೇಟರಲ್ಲಿ ರೇಡಿಯಸ್ ಇದೆ. ಸೊ ರೇಡಿಯಸ್ಸಲ್ಲಿ ಇಕ್ವೇಟರ್ನ ರೇಡಿಯಸ್ ಜಾಸ್ತಿ ಇದೆ ಅಂದರೆ ಜಿ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಓಕೆ, ಸೊ ಜಿ ಅಟ್ ದ ಪೋಲ್ ಈಸ್ ಗ್ರೇಟರ್ ದ್ಯಾನ್ ಜಿ ಅಟ್ ದ ಇಕ್ವೇಟರ್. ಸೊ ವ್ಯಾಲ್ಯೂ ಆಫ್ ದ ಜಿ ಡಿಕ್ರೀಸಸ್ ಆ್ಯಸ್ ವಿ ಮೂವ್ ಫ್ರಮ್ ಪೋಲ್ ಟು ದ ಇಕ್ವೇಟರ್. ಪೋಲಿಂದ ಇಕ್ವೇಟರ್ಗೆ ಬರ್ತಾ ಹೋದಂಗೆ ಜಿಯ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಆಪ್ಷನ್ ಎ ಡಿಕ್ರೀಸಸ್ ಇಸ್ ದ ರೈಟ್ ಆನ್ಸರ್. 37th question. Which of the following does not play a prime role in the formation of soil from rocks? Okay, options: sun, wind, water, trees. Okay, here the correct answer is trees. Trees do not form any role in the formation of soil from rocks. Okay, next, blindness is associated with the deficiency of vitamin A, vitamin C, vitamin D and vitamin K. Okay, here the correct answer is vitamin A. Okay, let's move on to next question. Which of the following is not an example for detrivore? Okay, fungus, bacteria, earthworm ಮತ್ತು moss ಅಂತ ಕೊಟ್ಟಿದ್ದಾರೆ. Detrivore is an organism that eats dead or decaying plants or animals as food. Okay, fungus depends on dead and decaying, bacteria ಕೂಡ ಡಿಪೆಂಡ್ ಆಗಿರುತ್ತೆ, earthworm ಕೂಡ ಡಿಪೆಂಡ್ ಆಗಿರುತ್ತೆ. Here the exception is option D, moss. Okay, next 40th one. Read the following statements. First one, CO is a greenhouse gas, CFC causes ozone depletion, SO2 releases can cause acid rain. Of these the correct statements are, okay, CO is a greenhouse gas ಅಂತ ಕೊಟ್ಟಿದ್ದಾರೆ, but CO is
ನಾಟ್ ಅ ಗ್ರೀನ್ ಹೌಸ್ ಗ್ಯಾಸ್. ಓಕೆ, CFC causes ozone depletion ಅಂತ ಕೊಟ್ಟಿದ್ದಾರೆ. ಎಸ್, CFC causes ozone depletion. SO2 release can cause acid rain. Yes, it is also true. So option B 2 and 3 is the right answer. Okay, let's move on to next question. An athlete won 8 events out of a number of events. If the win percentage was 40, the number of events in the total is 10, 15, 20 ಮತ್ತು 5 ಅಂತ ಕೊಟ್ಟಿದ್ದಾರೆ. ಲೆಟ್ ಟೋಟಲ್ ನಂಬರ್ ಆಫ್ ಇವೆಂಟ್ಸ್ ಬಿ ಎಕ್ಸ್. ಓಕೆ, ನಂಬರ್ ಆಫ್ ಇವೆಂಟ್ಸ್ ಓನ್ ಇಸ್ ಈಕ್ವಲ್ ಟು 8. ಸೊ ವಿನ್ ಪರ್ಸಂಟೇಜ್ 40 ಅಂತ ಕೊಟ್ಟಿದ್ದಾರೆ. ಸೊ ಯು ನೋ ದಟ್ 8 divided by x into 100 is equal to 40. So x will be equal to 20. So the number of events in total is, okay, actually it is 20. Okay, 20 is the right answer. Next one, 42. The selling price of 5 pence is equal to the cost price of 4 pence. Profit or loss percentage is, okay, 4 ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. Here let's move on to solution. So let the selling price of 5 pen be equal to x. Okay, selling price of 5 pen is equal to cost price of 4 pen. Okay, so then selling price of 1 pen becomes x divided by 5. Okay, x divided by 5 ಆಗುತ್ತೆ. ಅದೇ ರೀತಿ ಕಾಸ್ಟ್ ಪ್ರೈಸ್ ಆಫ್ 1 ಪೆನ್ ಬಿಕಮ್ಸ್ x divided by 4. ಹಿಯರ್ ನಾವು ಕಂಪೇರ್ ಮಾಡಿದರೆ ಡಿನಾಮಿನೇಟರ್ 5 ಜಾಸ್ತಿ ಇದೆ. ಸೊ when compared to 4, so here cost price is greater than selling price. Okay, then cost price selling price ಗಿಂತ ಜಾಸ್ತಿ ಇರೋದ್ರಿಂದ it will be loss. So loss percentage will be equal to CP minus SP divided by CP into 100 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದರೆ ಫೈನಲಿ 20% ಲಾಸ್ ಅಂತ ಸಿಗುತ್ತೆ. ಓಕೆ, ಆಪ್ಷನ್ ಡಿ 20% is the right answer. Let's move on to next question. Which of the following statement is true? Only one line can pass through a single point. There are infinite number of lines which can pass through distinct point. If two circles equal, then radii are not equal. A terminated line can be produced indefinitely on both sides. Okay, we know that infinite number of lines can be passed through point, but two distinct point ಅಲ್ಲಿ ಓನ್ಲಿ ಒನ್ ಸ್ಟ್ರೇಟ್ ಲೈನ್ ಮಾತ್ರ ಡ್ರಾ ಮಾಡ್ಬೋದು. ಮತ್ತು ಇಫ್ ಟೂ ಸರ್ಕಲ್ಸ್ ಆರ್ ಈಕ್ವಲ್ ದೆನ್ ರೇಡಿಯೈ ಆರ್ ನಾಟ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಬಟ್ ರೇಡಿಯೈ ಆರ್ ಇಟ್ ಮಸ್ಟ್ ಬಿ ಈಕ್ವಲ್ ಆಗಿರುತ್ತೆ. ಅದೇ ರೀತಿ ಅ ಟರ್ಮಿನೇಟೆಡ್ ಲೈನ್ ಕ್ಯಾನ್ ಬಿ ಪ್ರೊಡ್ಯೂಸಡ್ ಇಂಡೆಫಿನೆಟ್ಲಿ ಆನ್ ಬೋತ್ ಸೈಡ್ ಇಂಡೆಫಿನೆಟ್ ಆಗಿ ಪ್ರೊಡ್ಯೂಸನ್ನು ಮಾಡ್ಬೋದು. ಓಕೆ, ಇಟ್ ಈಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಡಿ ಅ ಟರ್ಮಿನೇಟೆಡ್ ಲೈನ್ ಕ್ಯಾನ್ ಬಿ ಪ್ರೊಡ್ಯೂಸಡ್ ಇಂಡೆಫಿನೆಟ್ಲಿ ಆನ್ ಬೋತ್ ಸೈಡ್ಸ್ ಇಸ್ ದ ರೈಟ್ ಆನ್ಸರ್. ಓಕೆ, so let's move on to next question. Potential energy of a body at a certain height depends on, okay, potential energy formula is mgh. Okay, mass, acceleration due to gravity and height. Okay, so it is clearly mass ಮತ್ತು height ಮೇಲೆ ಡಿಪೆಂಡ್ ಆಗಿರುತ್ತೆ. ಆಪ್ಷನ್ ಡಿ mass and height of the body is the right answer. Next one, an absolute zero temperature, room temperature and at high temperature a germanium crystal acts respectively as, okay, germanium crystal 0 ಟೆಂಪ್ರೇಚರಲ್ಲಿ ಇನ್ಸುಲೇಟರ್ ಆಗಿ ಆ್ಯಕ್ಟ್ ಮಾಡುತ್ತೆ. ಅದೇ ರೀತಿ ರೂಮ್ ಟೆಂಪ್ರೇಚರಲ್ಲಿ ಸೆಮಿಕಂಡಕ್ಟರ್ ಆಗುತ್ತೆ. ಅದೇ ರೀತಿ ಹೈ ಟೆಂಪ್ರೇಚರಲ್ಲಿ ಕಂಡಕ್ಟರ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಇನ್ಸುಲೇಟರ್, ಸೆಮಿಕಂಡಕ್ಟರ್ ಆ್ಯಂಡ್ ಕಂಡಕ್ಟರ್. ಓಕೆ, ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಕ್ವೆಶ್ಚನ್. Arrangement of the different types of friction in the descending order of the magnitude is, okay, descending order of magnitude ಅಂತ ಕೊಟ್ಟಿದ್ದಾರೆ. ಸೊ ಹಿಯರ್ ಸ್ಟ್ಯಾಟಿಕ್ ಫ್ರಿಕ್ಷನ್ ವಿಲ್ ಬಿ higher in magnitude, then sliding friction, then rolling friction. So option B, okay, option B is the right answer. Okay, static friction, sliding friction, rolling friction. ಸೊ 47th ಕ್ವಶನ್ ಈ ರೀತಿ ಇದೆ. ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಆಲ್ಟಿಟ್ಯೂಡ್ಸ್ ಆಫ್ ಅ ಟ್ರಯಾಂಗಲ್ ಈಸ್ ಕಾಲ್ಡ್, ಆಪ್ಷನ್ಸ್ ಆರ್ಥೋಸೆಂಟರ್, ಸೆಂಟ್ರಾಯ್ಡ್, ಇನ್ಸೆಂಟರ್, ಸರ್ಕಮ್ಸೆಂಟರ್ ಅಂತ ಇದೆ. ಸೊ ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ಎ, ಆರ್ಥೋಸೆಂಟರ್. ಆರ್ಥೋಸೆಂಟರ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 48th ಕ್ವಶನ್. ಇಫ್ a raised to x is equal to b raised to y,
is equal to c raised to z and b square is equal to ac, then 1 by x plus 1 by z is equal to 1 by y square, 2 by y or y ಅಂತ ಕೇಳಿದ್ದಾರೆ. ಸೊ ಲೆಟ್ಸ್ ಮೂವ್ ಆನ್ ಟು ಸೊಲ್ಯೂಷನ್. ಲೆಟ್ ವಿ ಕನ್ಸಿಡರ್ a raised to x is equal to b raised to y is equal to c raised to z is equal to k ಅಂತ ಕನ್ಸಿಡರ್ ಮಾಡ್ತೇವೆ. ದೆನ್ a will be equal to k raised to 1 by x. Similarly b will be equal to k raised to 1 by y and c equal to k raised to 1 by z. So it is given that b square is equal to ac. ಓಕೆ, ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೆಸ್ಪೆಕ್ಟಿವ್ ವ್ಯಾಲ್ಯೂಸನ್ನು ಸಪ್ರೇಟ್ ಮಾಡಿದವಾಗ ಬಿ ಸ್ಕ್ವೇರ್ ಪ್ಲೇಸಲ್ಲಿ ಕೆ ರೇಸ್ ಟು 1 ಬೈ ವೈ ಹೋಲ್ ಸ್ಕ್ವೇರ್ ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು ಕೆ ರೇಸ್ ಟು 1 ಬೈ ಎಕ್ಸ್ ಕೆ ರೇಸ್ ಟು 1 ಬೈ ಜೆಡ್ ಅಂತ ಆಗುತ್ತೆ. ಸೊ ಕೆ ರೇಸ್ ಟು 2 ಬೈ ವೈ ಇಸ್ ಈಕ್ವಲ್ ಟು ಕೆ ರೇಸ್ ಟು 1 ಬೈ ಎಕ್ಸ್ ಪ್ಲಸ್ 1 ಬೈ ಜೆಡ್ ಅಂತ ಆಗುತ್ತೆ. ಸೊ ವಿ ನೋ ದ್ಯಾಟ್ ಇಫ್ ದ ಬೇಸಸ್ ಆರ್ ಈಕ್ವಲ್ ದೆನ್ ಎಕ್ಸ್ಪೋನೆಂಟ್ಸ್ ಆರ್ ಆಲ್ಸೋ ಈಕ್ವಲ್. ಸೊ 2 ಬೈ ಎಕ್ಸ್ಪೋನೆಂಟ್ಸನ್ನು ಕನ್ಸಿಡರ್ ಮಾಡಿದವಾಗ 2 ಬೈ ವೈ ಇಸ್ ಈಕ್ವಲ್ ಟು 1 ಬೈ ಎಕ್ಸ್ ಪ್ಲಸ್ 1 ಬೈ ಜೆಡ್ ಅಂತ ಆಗುತ್ತೆ. ಸೊ 1 ಬೈ ಎಕ್ಸ್ ಪ್ಲಸ್ 1 ಬೈ ಜೆಡ್ ಇಸ್ ಈಕ್ವಲ್ ಟು 2 ಬೈ ವೈ. ಸೊ ಆಪ್ಷನ್ ಸಿ is the right answer. So let's move on to next question. 49th question. A cuboidal water tank is 6 meter long, 5 meter wide and 4.5 meter deep. How much liters of water can it hold? 1 meter cube is equal to 1000 ಲೀಟರ್ ಅಂತ ಕೊಟ್ಟಿದ್ದಾರೆ. ಸೊ 4 ಆಪ್ಷನ್ಸನ್ನು ಕೂಡ ಇದೆ. ಸೊ ಲೆಟ್ಸ್ ಮೂವ್ ಆನ್ ಟು ಸೊಲ್ಯೂಷನ್. ಇಟ್ ಈಸ್ ಗಿವನ್ ದ್ಯಾಟ್ ಲೆಂತ್ ಈಸ್ ಈಕ್ವಲ್ ಟು 6 ಮೀಟರ್, breadth is equal to 5 meter and height is equal to 4.5 meter. Okay, so we know that volume of a tank, okay, length into breadth into height anta agutte. So 6 into 5 into 4.5 we will get 135 meter cube agutte. So we know that 1 meter cube is equal to 1000 liter. So we will get 1,35,000 liter anta sigutte. So option B is the right answer. Okay. 50th question. The curved surface area of a right circular cylinder of height 14 cm is 88 cm square. The radius of the base of the cylinder is 4 cm, 3 cm, 2 cm and 1 cm ಅಂತ ಕೊಟ್ಟಿದ್ದಾರೆ. So let's move on to solution. So height is 14 cm, CSA is equal to 88 cm square and we have to find the radius. So we know that CSA of right circular cylinder is equal to 2 pi RH. So 2 pi RH is equal to 88 ಆಗುತ್ತೆ. ಸೊ ಸಿ ಎಸ್ ಆಲ್ರೆಡಿ ಕೊಟ್ಟಿದ್ದಾರೆ 88 ಅಂತ. ಸೊ ಆರ್ ವಿಲ್ ಬಿ ಈಕ್ವಲ್ ಟು 88 ಡಿವೈಡೆಡ್ ಬೈ 2 pi ಇಂಟು ಹೆಚ್ ಅಂತ ಆಗುತ್ತೆ. ಸೊ ಇಟ್ ವಿಲ್ ಬಿ 88 ಡಿವೈಡೆಡ್ ಬೈ 2 ಇಂಟು 10⁻⁷ ಇಂಟು 14. ಓಕೆ, ಸೊ ಯು ವಿಲ್ ಗೆಟ್ 1. ಸೊ ರೇಡಿಯಸ್ ವಿಲ್ ಬಿ ಈಕ್ವಲ್ ಟು 1 cm. ಸೊ ಆಪ್ಷನ್ ಡಿ 1 is the right answer. Okay. So thank you.